ಹುಟ್ಟುಹಬ್ಬ ಎಂದರೆ ಪ್ರತಿಯೊಬ್ಬರ ಪಾಲಿಗೂ ಒಂದು ವಿಭಿನ್ನ ಅನುಭವವನ್ನ ನೀಡುವಂತಹ ವಿಶೇಷ ಹಬ್ಬವಿದ್ದಂತೆ. ಹುಟ್ಟಿದ ದಿನ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ವಿಶೇಷವಾಗಿರುತ್ತದೆ. ನಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬವನ್ನ ನೆನಪಿಸಿಕೊಂಡು ವಿಶ್ ಮಾಡುವುದು ಸಹ ಒಂದು ಖುಷಿಯ ಸಂಗತಿ. ಅದೇ ರೀತಿ ನಮ್ಮ ಪ್ರೀತಿ ಪಾತ್ರರು ನಮ್ಮ ಜನ್ಮದಿನದಂದು ನಮಗಾಗಿ ವಿಶ್ ಮಾಡಿದರೆ ಅದರಷ್ಟು ಖುಷಿಯ ವಿಚಾರ ಬೇರೊಂದು ಇರುವುದಿಲ್ಲ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಗಿರುವಂತಹ ನಿಂಗಪ್ಪ ಕೋನಳ್ಳಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಮಲ್ಕಣ್ಣ ಪರೀಟ, ಸಮಸ್ತ ಕರಜಗಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸ್ನೇಹಜೀವಿಗಳು, ಸರಳ ಸ್ವಭಾವದ ವ್ಯಕ್ತಿಗಳು ಸೇರಿಕೊಂಡು ವಿಶೇಷವಾಗಿ ಹಾಲಿನ ಅಭಿಷೇಕವನ್ನ ನೆರವೇರಿಸಿದರು. ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ 26ನೇ ಹುಟ್ಟುಹಬ್ಬವು ಜೆಕೆ ಕನ್ನಡ ನ್ಯೂಸ್ ಅಫಜಲಪುರ ತಾಲೂಕು ವರದಿಗಾರ ಸೈಫನ್ ಮುಲ್ಲಾ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಕೇಕ್ ಅನ್ನು ಕಟ್ ಮಾಡಿ ಸಿಹಿ ತಿನ್ನಿಸುವ ಮುಖಾಂತರ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಲ್ಕಣ್ಣ ಪರೀಟ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನಿಂಗಪ್ಪ ಕೋನಳ್ಳಿ, ಶಿವಾನಂದ ಬೊಮ್ಮನಹಳ್ಳಿ, ಶಿವಾನಂದ ಕೋನಳ್ಳಿ, ಶರಣು ವಾಂಗಿ, ಮಂಜುನಾಥ್ ನಾಯ್ಕೊಡಿ, ಇಕ್ಬಾಲ್ ಮುಲ್ಲಾ, ಜಗದೀಶ್ ಮಾಶಾಳ, ರವಿಕುಮಾರ್ ಕೆಸರಟ್ಟಿ, ಮೆಹಬೂಬ್ ಮುಲ್ಲಾ, ಸದ್ದಾಂ ಬಳ್ಳರಿಗಿ ಇನ್ನಿತರರು ಹಲವು ಗಣ್ಯರು ಉಪಸ್ಥಿತರಿದ್ದರು. ತಾಲೂಕಿನ ಕರಜಿ ಗ್ರಾಮಸ್ಥರು ಹಾಗೂ ಸರಳ ಜೀವಿಗಳು ಆಗಿರ್ತಕ್ಕಂಥ ಹಾಗೂ ವರದಿಗಾರರು ಆಗಿರ್ತಕ್ಕಂಥ ಸೈಫನ್ ಮುಲ್ಲಾ ಅವರಿಗೆ 26ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಕರ್ಜಿ ಗ್ರಾಮದಲ್ಲಿ ಜೆಕೆ ನ್ಯೂಸ್ ಚಾನೆಲ್ನ ತಾಲೂಕು ವರದಿಗಾರರಾಗಿ ಸೈಫನ್ ಮುಲ್ಲಾ ಅವರು ಚಿಕ್ಕ ವಯಸ್ಸಿನಲ್ಲಿ ಪತ್ರಿಕೋದ್ಯಮ ರಂಗದಲ್ಲಿ ತಮ್ಮ ಕ್ರಾಂತಿಯನ್ನು ಹಚ್ಚಿಸಿದ್ದಾರೆ. ಈ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅನೇಕ ಅನ್ಯಾಯಗಳ ವಿರುದ್ಧ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ತಮ್ಮ ವರದಿಗಳನ್ನು ಬಿತ್ತರಿಸುತ್ತಾ ಕರ್ಜಿ ಗ್ರಾಮದ ಏಳಿಗೆಗಾಗಿ ತಮ್ಮದೇ ಆದಂತಹ ಕಾಣದ ಕೈಗಳ ಹಾಗೆ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಭ್ರಷ್ಟ ಅಧಿಕಾರಿಗಳು ಅನೇಕ ಅಧಿಕಾರಿಗಳ ವಿರುದ್ಧ ತಮ್ಮದೇ ಆದಂಥ ಒಂದು ವರದಿಗಳನ್ನು ಬಿತ್ತರಿಸುತ್ತಾ ಈ ಗ್ರಾಮದ ಯಶಸ್ವಿಗೆ ಮೂಲ ಕಾರಣೀಭೂತರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಂದಿನ ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಲ್ಕಣ್ಣ ಪರೀಟ್ ಅವರು, ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಂಗಪ್ಪ ಕೋನಳ್ಳಿಯವರು, ಅದೇ ರೀತಿಯಾಗಿ ಯುವ ಮುಖಂಡರಾಗಿರ್ತಕ್ಕಂಥ ಶಿವಾನಂದ ಕೋನಳ್ಳಿಯವರು, ಅದೇ ರೀತಿಯಾಗಿ ಶಿವಾನಂದ ಬೊಮ್ಮನಹಳ್ಳಿಯವರು ಆಗಿರ್ಬೋದು, ಸದ್ದಾಂ ಮುಲ್ಲಾ ಅವರು ಆಗಿರ್ಬೋದು, ಲಕ್ಷ್ಮಣ ಕುರ್ದೊಡ್ಡಿ ಆಗಿರ್ಬೋದು, ಹಲವಾರು ಅದೇ ರೀತಿಯಾಗಿ ಶರಣು ಅವರು ಆಗಿರ್ಬೋದು, ಹಲವಾರು ಜನರು ಕೂಡಿಕೊಂಡು ಅವರ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ತೀರ್ಮಾನ ಮಾಡಿದ್ವಿ. ಅದೇನಪ್ಪ ಅಂತಂದರೆ ಒಂದು ಹಾಲಿನ ಅಭಿಷೇಕವನ್ನು ಮಾಡೋದ್ರ ಮುಖಾಂತರವಾಗಿ ಅತ್ಯಂತ ಉಲ್ಲಾಸಭರಿತವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ತಾಲೂಕಿನ ಕರ್ಜಿ ಗ್ರಾಮಸ್ಥರು, ಸ್ನೇಹ ಜೀವಿಗಳು, ಸರಳ ಸ್ವಭಾವದ ವ್ಯಕ್ತಿಗಳು ಆಗಿರ್ತಕ್ಕಂಥ ಹಾಗೂ ನಮ್ಮೂರಿನ ವರದಿಗಾರರು ಆಗಿರ್ತಕ್ಕಂಥ ಸೈಫನ್ ಮುಲ್ಲಾ ಅವರಿಗೆ 26ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏಕಪ್ಪ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಜೆಕೆ ನ್ಯೂಸ್ ಚಾನೆಲ್ನ ತಾಲೂಕು ವರದಿಗಾರರಾಗಿ ಪತ್ರಿಕೋದ್ಯಮ ರಂಗದಲ್ಲಿಯೇ ಒಂದು ಕಿಚ್ಚನ್ನು ಹೊತ್ತಿಸಿ ಕ್ರಾಂತಿಕಾರಿಯಾಗಿ ಬಡವರ ದನಿಯಾಗಿ ನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ದನಿ ಎತ್ತಿರ್ತಕ್ಕಂತಹ ಸೈಫನ್ ಮುಲ್ಲಾ ಅವರು ನಮ್ಮೂರಿನ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಕಾಣದ ಕೈಗಳ ಹಾಗೆ ಕೆಲಸವನ್ನ ಮಾಡಿದ್ದಾರೆ. ದರ್ಪ ಹಾಗೂ ಭ್ರಷ್ಟ ಅಧಿಕಾರರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ಕೊಂತ ಬಂದಿದ್ದಾರೆ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕೀರ್ತಿಯನ್ನ ಮಾಡಿರ್ತಕ್ಕಂಥ ಸೈಫನ್ ಮುಲ್ಲಾ ಅವರಿಗೆ ನಮ್ಮೂರಿನ ಎಲ್ಲಾ ಗ್ರಾಮಸ್ಥರು ಸೇರಿಕೊಂಡು ಒಂದು ವಿಶೇಷವಾಗಿ ಹುಟ್ಟು ಹಬ್ಬವನ್ನ ಆಚರಿಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥ ಮಲ್ಕಣ್ಣ ಪರೀಟ್ ಅವರು ಮತ್ತು ಯುವ ಮುಖಂಡರು ಆಗಿರ್ತಕ್ಕಂಥ ಶಿವಾನಂದ ಕೋನಳ್ಳಿ ಅವರು, ಅದೇ ರೀತಿಯಾಗಿ ಯುವ ಮುಖಂಡರು ಆಗಿರ್ತಕ್ಕಂಥ ರಮೇಶ್ ಛತ್ರಿ ಅವರು, ನ್ಯೂಸ್ ಚಾಲನದ ಸೈಫನ್ ಮುಲ್ಲಾ ಇವರಿಗೆ 26ನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ 100 ವರ್ಷ ಸುಖವಾಗಿ ಬಾಳಲೆಂದು ನಮ್ಮಿಂದ ಧನ್ಯವಾದ ಹೇಳುತ್ತೆ. ಕರಜಗಿ ನ್ಯೂಸ್ ವರದಿಗಾರಾಗಿ 26ನೇ ವರ್ಷ ಇವತ್ತರ ಹುಟ್ಟುಹಬ್ಬ ಆಚರಿಸ್ತಿದ್ದೆವು. ಯುವಕರ ಐಕಾನ್ ಅಂತ ತಿಳ್ಕೊಬೇಕು. ಅವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಫ್ರೆಂಡ್ ಆಗಿ ಮತ್ತು ಇಲ್ಲಿ ಯಾವತ್ತೂ ನಮ್ಮ ಜೊತೆಯಾಗಿರೋದ್ರಿಂದ ಅವರಿಗೆ ಹಾಲಿನ ಅಭಿಷೇಕ ಮಾಡಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಇವತ್ತಿನ ದಿವಸ ಎಲ್ಲರೂ ಕೂಡ ಮಾಡ್ತಾಯಿದ್ವಿ.
ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.